ನಡೆಯುವಂಥ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎರಡೂ ಅಭ್ಯರ್ಥಿಗಳು, ನಮ್ಮ ಪ್ರಥಮ ಅಭ್ಯರ್ಥಿ ಜಯರಾಮ್ ರಮೇಶ್, ಎರಡನೇ ಅಭ್ಯರ್ಥಿ ಮನ್ಸೂರ್ ರೆಹಮಾನ್ ಖಾನ್ ಇಬ್ಬರು ಕೂಡ ಇವತ್ತು ಅತ್ಯಧಿಕ ಬಹುಮತ ಗೆದ್ದು ಬಂದು ಎರಡೂ ಕೂಡ ಕಾಂಗ್ರೆಸ್ ಜಯಗಳಿಸಿದ ಎಂಬ ವಿಶ್ವಾಸ ನಮಗೆ ಇವತ್ತು ಇದೆ. ಸರ್, ಈ ಜಾತ್ಯತೀತ ಪಕ್ಷಗಳು ಒಂದಾಗಬೇಕಂತ ತಾವು ಹೇಳ್ತಾ ಇದ್ದೀರಾ, ಆದರೆ JDSನವರು ತಮ್ಮ ಅಭ್ಯರ್ಥಿನ ಹಾಕಿದ್ದಾರೆ, ನಿಮ್ಮ ಗೆಲುವು ಸಾಧ್ಯನೇ? ಅದನ್ನು ನಾವೀಗ JDS ಪಕ್ಷದ ಎಲ್ಲ ಶಾಸಕರಿಗೆ ಮತ್ತು ನಾಯಕರನ್ನು ನಾವಿವತ್ತು ಕೇಳಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು. ಯಾಕೆಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮುಂಚೆ ಅಖಿಲ ಭಾರತ ಜನತಾ ದಳದ ಅಧ್ಯಕ್ಷರಾಗಿರುವಂಥ ದೇವೇಗೌಡಜಿಯವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿಕೊಂಡು ಇವತ್ತು ಬಹುಶಃ ಅಭ್ಯರ್ಥಿಯನ್ನು ನಾವು ಇವತ್ತು ಹಾಕಿದ್ದೇವೆ. ಇದರಲ್ಲಿ JDS 3 ದಿವಸ ನಂತರ ಅಭ್ಯರ್ಥಿಯನ್ನು ಹಾಕಿತ್ತು. ಆದರೆ ಫಸ್ಟ್ ನಾವು ಹಾಕಿದ ಕಾರಣ ಮತ್ತು ನಮ್ಮದು ಮೈನಾರಿಟಿ ಅಭ್ಯರ್ಥಿ ಆದ ಕಾರಣ JDSನವರು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ಗೆ ಸಪೋರ್ಟ್ ಮಾಡಬೇಕು. ಎರಡನೇದು ಏನಂತ ಹೇಳಿದರೆ 3 ತಿಂಗಳ ಹಿಂದೆ ದೇವೇಗೌಡಜಿ ಅವರು ಇವತ್ತು ರಾಜ್ಯಸಭೆಗೆ ಚುನಾವಣೆ ಆದಾಗ ಕಾಂಗ್ರೆಸ್ ನಾವೆಲ್ಲರೂ ಕೂಡ ದೇವೇಗೌಡರಿಗೆ ಸಪೋರ್ಟ್ ಮಾಡಿ ದೇವೇಗೌಡಜಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದೆ. ಆದರೆ ಈಗ ಅವರ ನಮಗೆ ಸಹಕಾರ ಕೊಡುವಂಥದ್ದು ಇವತ್ತು ಧರ್ಮ. ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿನ ಹಿಂಪಡೆಯಲ್ಲ ಅಂತ ಹೇಳಿದ್ದಾರೆ. ಅದು ಅವರೆಲ್ಲರೂ ಕೂಡ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಜನತಾದಳ 30 ಸದಸ್ಯರಿದ್ದಾಗ ಕಾಂಗ್ರೆಸ್ ಪಕ್ಷ 80 ಸದಸ್ಯರಿದ್ದರೂ ಕೂಡ ಕಾಂಗ್ರೆಸ್ ಇವತ್ತು ಕುಮಾರಸ್ವಾಮಿಯವರನ್ನು 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ನಾವೆಲ್ಲರೂ ಕೂಡ ಬೇಷರತ್ ಬೆಂಬಲ ಕೊಟ್ಟಿದ್ದೇವೆ. ಯಾಕೆ? ಕಮ್ಯುನಲ್ ಫೋರ್ಸ್ ಅಧಿಕಾರಕ್ಕೆ ಬರಬಾರ್ದು. ಕಮ್ಯುನಲ್ ಫೋರ್ಸ್ ಅಧಿಕಾರಕ್ಕೆ ಬಂದರೆ ಏನು ಆಗ್ತಂತ ಹೇಳಿ ಕಳೆದ 2 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಜನಸಾಮಾನ್ಯ ನಮಗೆ ಸಮಸ್ಯೆ ಆದರೂ ಚಿಂತೆ ಇಲ್ಲ, ನಮಗೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಸಿಕ್ಕೋದು ಚಿಂತೆ ಇಲ್ಲ, ರಾಜ್ಯದ ಸರ್ವ ಜನತೆ ಕೂಡ ನೆಮ್ಮದಿಯ ಜೀವನ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ಅವರಿಗೆ ಬೆಂಬಲ ಕೊಟ್ಟಿತ್ತು. ಹಾಗಾದರೆ ಈಗ BJP ಒಂದು ಅಭ್ಯರ್ಥಿ ಸೋಲಿಸಬೇಕಂತೇಳಿ ಜನತಾದಳ ಕಾಂಗ್ರೆಸ್ಗೆ ಕೊಡಬೇಕಲ್ಲ. ಕಾಂಗ್ರೆಸ್ ಒಂದು ಮೈನಾರಿಟಿ ಕಾರ್ಯಕರ್ತರನ್ನು ಹಾಕಿದ್ದಾರೆ. ಇವತ್ತು JDS ಅವರ ಪಕ್ಷದ ಕಾರ್ಯಕರ್ತರನ್ನು ಹಾಕಿದ್ದಾರಾ? ಜಫರುಲ್ಲಾ ಖಾನ್ಗೆ ಅವಕಾಶ ಇರಲಿಲ್ವಾ? CM ಇಬ್ರಾಹಿಂಗೆ ಅವಕಾಶ ಇರಲಿಲ್ವಾ? ದಾನಿಶ್ ಅಲಿಗೆ ಅವಕಾಶ ಇರಲಿಲ್ವಾ? BM ಫಾರೂಕ್ಗೆ ಅವಕಾಶ ಇರಲಿಲ್ಲ. ಯಾಕೆ ಇವರಿಗೆ ಕೊಡಲಿಲ್ಲ? ಕಳೆದ ಸಲ ಸೋಲೋ ಟೈಮಲ್ಲಿ BM ಫಾರೂಕ, ಗೆಲ್ಲುವ ಟೈಮಲ್ಲಿ ಕುಪೇಂದ್ರ ರೆಡ್ಡಿಯ. ಈ ಬಾರಿನೂ ಮನ್ಸೂರ್ ಅಲಿ ಖಾನ್ ಅವ್ರನ್ನ ಸೋಲೋ ಅಭ್ಯರ್ಥಿ ಅಂತಲೇ ಹಾಕಿದ್ದಾರೆ ಅಂತ ಆರೋಪ ಇದೆಯಲ್ಲ. ನೋಡಿ, ಮನ್ಸೂರ್ ಅಲಿ ಖಾನ್ ಇಸ್ ಅ ಯೂತ್ ಲೀಡರ್, ಅಪ್ಕಮಿಂಗ್ ಲೀಡರ್. ಅವ್ರು ಗೆದ್ದರೆ ರಾಜ್ಯಸಭಾ ಸದಸ್ಯ ಆಗ್ತಾರೆ. ನಮ್ಗೆ ಯಶಸ್ವಿ ಆಗದಿದ್ದರೆ ಜನತಾದಳ ಮುಖವಾಡ ಬಯಲಾಗ್ತದೆ. ಬಹುಶಃ ಮನ್ಸೂರ್ ಅಲಿ ಖಾನ್ಗೆ ಟು ಬಿ ನೆಕ್ಸ್ಟ್ ಬಿಗ್ ಸ್ಟೆಪ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಬಿ ದಿ ನೆಕ್ಸ್ಟ್ ಸ್ಟೆಪ್ಗೆ ಇದು ಫಸ್ಟ್ ಸ್ಟೆಪ್. ಆದ ಕಾರಣ ಅಡ್ವಾಂಟೇಜ್ ಇವತ್ತು ಮನ್ಸೂರ್ ಅವರು ನಮ್ಮ ಪಕ್ಷದಲ್ಲಿ ಆಲ್ ಇಂಡಿಯಾದಲ್ಲಿ ಜನರ ಮಧ್ಯೆ ಗುರುತಿಸಿಕೊಂಡಿದ್ದಾರೆ. ಅದೊಂದು ಐಡೆಂಟಿಟಿ ಅವರಿಗೆ ಬಂದಿದೆ. ನಾವು ಮೊನ್ನೆ ಇದರ ಜೊತೆಯಲ್ಲಿರುವಂಥ MLC ನಾವು ಒಂದು ಮೈನಾರಿಟಿ ಕ್ಯಾಂಡಿಡೇಟ್ ಕೊಟ್ಟಿದ್ದೇವೆ ಜಬ್ಬಾರ್ ಅವರಿಗೆ. ಒಂದು ರಾಜ್ಯಸಭಾ ನಮಗೆ ಚುನಾವಣೆ 1 ವರ್ಷದಿಂದ ಬಂದಾಗ ನಾಸಿರ್ ಹುಸೇನ್ ಬೆಲ್ಲಾರಿನೂ ನಾವು ರಾಜ್ಯಸಭೆ ಕಳಿಸಿದ್ದೇವೆ. ಈ ಕಳೆದ ಸಲ ನಮಗೆ ಜಯರಾಮ್ ರಮೇಶ್ ಮತ್ತು ಆಸ್ಕರ್ ಫರ್ನಾಂಡಿಸ್ ಇದ್ದರು. ಅದು 1 ಸೀಟ್ ಸಿಟ್ಟಿಂಗ್ ಮೆಂಬರ್ ಜಯರಾಮ್ ರಮೇಶ್, ಅವ್ರು ಪ್ರಥಮ ಅಭ್ಯರ್ಥಿ. ಎರಡನೇ ಅಭ್ಯರ್ಥಿ ಮನ್ಸೂರ್. ಸೊ ಮನ್ಸೂರ್ ಖಾನ್ ಅವರಿಗೆ ಯಾವುದೇ ಲಾಸ್ ಇಲ್ಲ ಇದರಲ್ಲಿ. कोई उनका मदद में कोई नहीं आती, क्यों? उनको मालूम है उनका बैकग्राउंड क्या है. हम कोई हम नहीं आता है. देखो वो मीडिया में बोलता है उनको एक फ्लैग पकड़ के उनको जस्टिस देखो, एक स्टेटमेंट नहीं देता. किधर देता है? एक हिजाब के बारे में उनको एक स्ट्राइक हुआ है किधर भी एंटर स्टेटमेंट तो दिया ना. स्टेटमेंट देता है ना, इसलिए ओनली स्टेटमेंट और कुछ नहीं. क्यों सिर्फ प्रेस में बैठता है, उनको मिसगाइड करता है? क्यों एक रिप्रेजेंटेटिव नहीं दे दिया गवर्नमेंट के लिए? क्यों DC के पास नहीं किया उनका रिप्रेजेंटेशन? SDP क्यों नहीं दे दिया? सिर्फ इंस्टिगेट करके छोड़ता है. गन की ट्रेनिंग हुई तो आप और आपके कांग्रेस लीडर्स उसके बारे में कुछ आवाज नहीं उठाए, कुछ बोले नहीं, और आप भी रिप्रेजेंटेशन नहीं दिए और आप भी उसका कोई इशू नहीं उठाया. हम प्रतिभटन भी किया, बात भी किया है. हम क्या बोला, पेन और बुक देना है, आप उधर उनके ऊपर कोई एक्शन है, FIR लॉन्च और केस भी बाहर डालना है, प्रतिभटन